ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿದ್ದೀರಾ RSS ಮೇಲೆ ನಿರ್ಬಂಧ ಇರುವಂತಹದ್ದು. ಈ ರೀತಿ ತುಂಬಾ ಚಟುವಟಿಕೆಗಳು ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಹಾಗೂ ಕೆಲವೊಂದು ಅಯೋಗ್ಯರುಗಳ ಕಡೆಯಿಂದ. ಯಾಕೆ ಈ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಕಳೀತು, ಇಷ್ಟು ವರ್ಷಗಳಲ್ಲಿ ಇಲ್ಲದೆ ಇರುವಂತಹ ಈ ವಿಚಾರ ಈಗ ಏನಕ್ಕೆ? ಇಲ್ಲಿ ಒಂದು ಪಾಯಿಂಟ್ ಇದೆ. ಗೂಗಲ್ ಕಂಪನಿ, ಪ್ರತಿಯೊಬ್ರು ಕೇಳಿರ್ತೀರಾ, ಈ ಗೂಗಲ್ ಕಂಪನಿ ಬೆಂಗಳೂರಿನಲ್ಲಿ ತನ್ನ ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಬರುತ್ತೆ. ಆದರೆ ಇಲ್ಲಿಯ IT ಮಿನಿಸ್ಟರ್ನ ಬೇಜವಾಬ್ದಾರಿತನದಿಂದಾಗಿ, CM ನ ಬೇಜವಾಬ್ದಾರಿತನದಿಂದಾಗಿ, ಈ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಗೂಗಲ್ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ. ಇದು ಮೇನ್ ರೀಸನ್. ಇದು ಏನಾದ್ರೂ ಟಿವಿಯಲ್ಲಿ ಟೆಲಿಕಾಸ್ಟ್ ಆಯ್ತು, ಹೈಲೈಟ್ಸ್ ಆಯ್ತು ಅಂತ ಅಂದ್ರೆ, ಈ 1 ತಿಂಗಳ ಹಿಂದೆ ಏನು ಧಾರವಾಡದಲ್ಲಿ ಯೂತ್ಸು ನಮಗೆ ಕೆಲಸ ಇಲ್ಲ, ಕೆಲಸ ಕೊಡಿ, ನೀವು ಬಂದಾಗ ಇಷ್ಟು ಕೆಲಸ ಕೊಡಿಸ್ತೀನಿ ಅಂತ ಅಂದಿದ್ರೆ, ಕೆಲಸನ ನೀವು ಏನು ಮಾಡ್ಲೇ ಇಲ್ಲ, ಡೆವಲಪ್ಮೆಂಟ್ ಏನು ಮಾಡ್ಲಿಲ್ಲ ಕೆಲಸದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಅಂತ ಹೇಳಿದಾಗ, ಸ್ಟ್ರೈಕ್ ಮಾಡಿದಾಗ ನೀವು ನೋಡಿ ಈ ವಿಚಾರ ಕೂಡ ತಿಳಿತು ಅಂತ ಅಂದ್ರೆ ಜನ ಏನು ಮಾಡ್ತಾರೆ? ಕಾಲಲ್ಲಿ ಹಾಕಿರೋದನ್ನ ತಗಂಡೇ ಹೊಡೆಯೋದು ಅಥವಾ ಕೈಗೆ ಸಿಕ್ಕದ್ ತಗಂಡೇ ಹೊಡೆಯೋದು, ಇದೆರಡನ್ನೇ ಮಾಡೋದು. ಈ ವಿಚಾರ ಹೊರಗಡೆ ಬರಬಾರ್ದಿತ್ತು. ಆಗ ಏನು ಮಾಡ್ತಾರೆ, ಕೆಲವೊಬ್ರು ಅಯೋಗ್ಯರುಗಳ ಗುಂಪನ್ನ ಕಟ್ಕೊಂಡು, ಅದರ ಜೊತೆಗೆ ಕೆಲವೊಬ್ಬ ಅಯೋಗ್ಯರುಗಳು ಸೇರ್ಕೊಂಡು RSS ನ ಮೇಲೆ ನಿರ್ಬಂಧ, RSS ನ ಬ್ಯಾನ್ ಮಾಡ್ಬಿಡ್ಬೇಕು, ಇದನ್ನ ಹೇಳ್ತಾ ಬರ್ತಾರೆ. RSS ಮಾಡಿದ ಸಾಧನೆ, BJP ಅಧಿಕಾರದಲ್ಲಿರುವಂತಹ MLAಗಳು, MP ಗಳು, ಯಾರೆಲ್ಲ ನೀವು RSS ಅಲ್ಲಿದ್ದೀರಾ, ನಿಮ್ಮ ಮಕ್ಕಳು RSS ಅಲ್ಲಿದ್ದಾರೆ. ಆ ಅಯೋಗ್ಯರುಗಳಿಗೆ ಒಂದು ಮಾತು, RSS ಇವತ್ತಿಗೂ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಉಂಟಾದಾಗ ಅಲ್ಲಿಗೆ ಫಸ್ಟ್ ಬರೋದು RSS ನ ಸ್ವಯಂ ಸೇವಕರು. ಇದನ್ನ ತಿಳ್ಕೊಳ್ಳಿ ಅಯೋಗ್ಯರುಗಳ, ನಾಲಾಯಕಗಳ. ಇನ್ನು BJP MP ಗಳು, MLAಗಳು ಯಾರೆಲ್ಲ ಇದ್ದೀರಾ ನೀವು ಅಂತ ಕೇಳ್ತೀವಿ. BJP MP ಗಳು, MLAಗಳು ತುಂಬಾ ಜನ ಏನಿದಾರಲ್ಲ ಅವರೆಲ್ಲ ಬಂದಿದ್ದು RSS ನ ಹಿನ್ನೆಲೆಯಲ್ಲೇ. ತುಂಬಾ ಜನ MP ಗಳು, MLAಗಳ ಮಕ್ಕಳು RSS ಅಲ್ಲೂ ಇದ್ದಾರೆ. ಏನ್ ಎಲ್ಲರೂ ಬಂದು ನೋಡ್ರಿ ನಮ್ಮ ಮಕ್ಳಿದ್ದಾರೆ ಅಂತ ತೋರಿಸ್ಬೇಕಿತ್ತೆ ನಿನಗೆ? ಹಿಡಿದ್ಬಿಟ್ಟು ನೀನು ಮುಂದಕ್ಕೆ ಫೋಟೋ ಇಡಬೇಕಿತ್ತೆ ನಿನಗೆ? ಇವ ಒಬ್ಬ ಮಂತ್ರಿ. ಈಗ ನಾನು ಕೇಳ್ತೀನಿ, ಈ ಬಾರಿ 2.5 ವರ್ಷಗಳನ್ನು ದಾಟಿ ಬಂದಿದ್ದೀರಾ ನಿಮ್ಮ ಸರ್ಕಾರದವರು, ಕರ್ನಾಟಕದಲ್ಲಿ ಏನು ಸಾಧನೆ ಮಾಡಿದ್ದೀರಾ? ಒಂದು ರೋಡ್ ಮಾಡಿಸಿದ್ದೀರಾ? ಒಂದು ಕಾಲುವೆ ಅಥವಾ ಕೆರೆಯ ಯಾವುದಾದ್ರೂ ಕೆಲಸ ಮಾಡಿಸಿದ್ದೀರಾ? ಇಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತಹ ಯಾವ್ದಾದ್ರು ಕೆಲಸ ಮಾಡಿದ್ದೀರಾ? ಇಲ್ಲ. ಆರ್ಥಿಕವಾಗಿ ರಾಜ್ಯವನ್ನ ಯಾವ ರೀತಿ ಇಟ್ಟಿದ್ದೀರಿ? ಏನಾದ್ರು ಮಾಡಿದ್ರ? ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಾರೆ, ಆದ್ರೆ ಇವತ್ತು ಮಳೆ ಬಂದ್ರೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಮೋರಿ ಬೆಂಗಳೂರು, ಕೆರೆ ಬೆಂಗಳೂರು, ಹೊಳೆ ಬೆಂಗಳೂರು, ಸಮುದ್ರದ ಬೆಂಗಳೂರು, ಬೀಚ್ ಬೆಂಗಳೂರು. ಬೆಂಗಳೂರಿನ ಪರಿಸ್ಥಿತಿ ನಿಮ್ಮ ಸರ್ಕಾರ ಬಂದ ಮೇಲೆ ಒಂದು ರೋಡ್ ಅನ್ನ ರಿಪೇರಿ ಮಾಡಿಸುವಷ್ಟು ಯೋಗ್ಯತೆ ಇಲ್ಲ ನಿಮ್ಮಗಳಿಗೆ. ಆದ್ರೆ ನೀವು ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಕ್ವಶನ್ ಮಾಡ್ತೀರಾ. ನಿಮ್ಮ ಯೋಗ್ಯತೆಗಳನ್ನ ನೋಡ್ಕೊಳ್ಳಿ ಫಸ್ಟ್. ನೀವು ನಿಮ್ಮ ಯೋಗ್ಯತೆಗಳನ್ನ, ಒಂದು ಗೌರ್ಮೆಂಟ್ ಸ್ಕೂಲಿಗೆ ಒಂದು ಬಣ್ಣ ಹೊಡಿಸುವಂತಹ ಅಥವಾ ಅದನ್ನ ರೀಕನ್ಸ್ಟ್ರಕ್ಷನ್ ಅಲ್ಲಿ ಏನಾದ್ರೂ ರಿಪೇರಿ ಮಾಡಿಸುವಂತಹ ಯೋಗ್ಯತೆ ಇಲ್ಲದೆ ಇರುವಂತಹ ನಾಲಾಯಕಗಳು ಇವತ್ತು ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ? ಇನ್ನೊಂದು ವೋಟ್ ಬ್ಯಾಂಕ್ ಅನ್ನ ಮೆಚ್ಚಿಸ್ಬೇಕು. ಇನ್ನೊಂದು ವೋಟ್ ಬ್ಯಾಂಕ್ ಅಂದ್ರೆ ಯಾರು ಅಂತ ಅರ್ಥ ಆಗ್ಬಿಟ್ಟಿದೆ. ಆ ವೋಟ್ ಬ್ಯಾಂಕ್ ಅನ್ನ ಮೆಚ್ಚಿಸ್ಬೇಕು. ಹಾಗಾಗಿ ಇದು. ಅದ್ರ ಜೊತೆಗೆ ಈ ಕೆಲಸಗಳನ್ನ ಮಾಡಿಲ್ಲ. ಹಾಗೆ ಈ ಕಡೆ ಬೆಂಗಳೂರಿಗೆ ಬಂದಂತಹ ಕಂಪನಿಗಳು, ದೊಡ್ಡ ದೊಡ್ಡ ಸಂಸ್ಥೆಯ ಕಂಪನಿಗಳೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಏನಕ್ಕೆ? ಇಲ್ಲಿ ಸರ್ಕಾರ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಹಾಗಾಗಿ ಬೇರೆ ಕಡೆಗೆ ಹೋಗ್ತಾ ಇದೆ. ಒಂದು ರೋಡ್ ಕರೆಕ್ಟ್ ಆಗಿಲ್ಲ, ಒಂದು ಸ್ಕೂಲ್ ಕರೆಕ್ಟ್ ಆಗಿಲ್ಲ, ಒಂದು ಒಳಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಇನ್ ಏನಕ್ಕೆ ಈ ಪುರುಷಾರ್ಥಕ್ಕೆ ನಿಮಗೆ ನಾವು ವೋಟ್ ಹಾಕಬೇಕಾಗಿದೆ? ನಿಮ್ಮ ಕಡೆಯಿಂದ ಹೊಡೆಸ್ಕೊಳಕ್ಕೆ, ಈ ರೀತಿ ಎಲ್ಲ ಹೊಡೆಸ್ಕೊಳಕ್ಕೆ ವೋಟ್ ಹಾಕ್ಬಿಟ್ಟು ನಿಮ್ಮನ್ನ ಜನಪ್ರತಿನಿಧಿ ಅಂತ ಕೂರಿಸ್ಬೇಕು. ಕರ್ಮ ಇದು. ಐ ಥಿಂಕ್ ಇಂಥ ವರ್ಸ್ಟ್ ನಡೆಯೋದು ನಮ್ಮ ಕರ್ನಾಟಕದಲ್ಲೇ. ಬಿಕಾಸ್ ಆಫ್ ನಮ್ಮ ಕರ್ನಾಟಕದಲ್ಲಿರುವ ಜನಗಳು ಕೂಡ ಹಂಗೆ ಇದ್ದಾರೆ. 10 kg ಅಕ್ಕಿ ಫ್ರೀ, ತಗ ಓಟ್ ನಂದೆ, ನಿನಗೇನೆ ನಂದು. ಉಚಿತ ಪ್ರಯಾಣ, ತಗ ನನ್ನ ಓಟ್ ನಿನಗೇನೆ. 2,000 ರೂಪಾಯಿ, ತಗೋ ನಂದು ನಿನಗೆ. ಫ್ರೀ ಕರೆಂಟ್, ತಗೋ ನಂದು ನಿನಗೆ. ಇವತ್ತಿನ ನಮ್ಮ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ದುಸ್ಥಿತಿಯಲ್ಲಿರುವಷ್ಟು ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆಯಲ್ಲ ಆರ್ಥಿಕ ವ್ಯವಸ್ಥೆ, ಕಿತ್ತು ಊರು ಬಾಗ್ಲಾಗಿದೆಯಲ್ಲ, ಅದು ಇನ್ನು ಯಾವ ರಾಜ್ಯದಲ್ಲೂ ಇಲ್ಲ. ಅಷ್ಟು ಹದಗೆಟ್ಟೋಗಿದೆ ನಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತು, ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆ. ಇದನ್ನ ತಿಳ್ಕೊಳ್ರಿ ಫಸ್ಟ್. ಇನ್ನೊಬ್ಬ ನಾಲಾಯಕ ಅಂತ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡವನು, ರಾಜ್ ಚಿಂತನ್ ಅಂತ ಏನೋ ಯೂಟ್ಯೂಬ್ ಚಾನಲ್ ಅವನು, ಎಥಿಕಲ್ ಜರ್ನಲಿಸಮ್.
ಆತ ಹೇಳ್ತಾನೆ, ಅಖಂಡ ಭಾರತ ಎನ್ನುವುದು ಒಂದು ಕಾಲ್ಪನಿಕ ಕತೆ, ಸುಳ್ಳು, ಒಂದು ಕನಸಿನ ಸುಳ್ಳು, ಅಖಂಡ ಭಾರತ ಅನ್ನುವುದೇ ಸುಳ್ಳು ಅಂತ. ಆತನಿಗೆ ಹೇಳುವಂತದ್ದಿದು. ಅಖಂಡ ಭಾರತ ಸುಳ್ಳು ಅನ್ನುವುದು ನೀನು ಹೆಂಗ್ ತಿಳಿದಿದ್ಯಾ? ನಿನ್ನ ಹಿಸ್ಟರಿಯೇ ನಿನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳು. ನಿನ್ನ ಧರ್ಮ ಹುಟ್ಟುವುದಕ್ಕೂ ಮುಂಚೆ, ನೀನು ಯಾವ ಧರ್ಮದವನಲ್ವಾ, ಆ ಧರ್ಮ ಹುಟ್ಟುವುದಕ್ಕೂ ಮುಂಚೆ ಈ ದೇಶದಲ್ಲಿ ಚಂದ್ರಗುಪ್ತ ಮೌರ್ಯ ಅವರು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಾರೆ. ಅದು ನಿನಗೆ ಗೊತ್ತಿದೆಯಾ? ಅಯೋಗ್ಯ ನಿನಗೆ ಗೊತ್ತಿದ್ಯಾ ಅದು? ಚಂದ್ರಗುಪ್ತ ಮೌರ್ಯ ಅವರು. ಅದಾದ ನಂತರ ಅಶೋಕ ಚಕ್ರವರ್ತಿಯವರು ಚೀನಾ, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ, ಅಫ್ಘಾನಿಸ್ತಾನದ ತನಕನೂ ಗೆದ್ದಿರ್ತಾರೆ. ಅದು ಗೊತ್ತಿದ್ಯೇನೋ ನಿನಗೆ ಮುಟ್ಟಾಳ? ನಿನಗೆ ಇನ್ನೂ ಒಂದು ಕ್ವಶನ್ ಮಾಡ್ತೀನಿ. ನಿನ್ನ ಮಹಮ್ಮದ್ ಪೈಗಂಬರ್ ಬಂದು ಹೇಳುವ ತನಕ ನಿನ್ನ ದೇವರು ಯಾರೆಂದು ನಿನಗೆ ಗೊತ್ತಿಲ್ಲ. ಅದಕ್ಕೂ ಮುಂಚೆ ನಿನ್ನ ಧರ್ಮದವರೇನು? ಇನ್ನೂ ಒಂದು ಹೇಳ, ನಿನ್ನ ಅಫ್ಘಾನಿಸ್ತಾನದಲ್ಲಿ ನಿನ್ನದೇ ಧರ್ಮದವರು. ಆ తర్వాత ಅಂದ್ರೆ ನಿನ್ನ ಧರ್ಮ, ನಿನ್ನ ಮಹಮ್ಮದ್ ಪೈಗಂಬರು ಹುಟ್ಟದ, ಬಂದ, ಅವನು ಹೇಳ್ದ, ಸ್ವಯಂ ಘೋಷಿತವಾಗಿ ಅವನನ್ನ ದೇವಮಾನವ ಅನ್ಕೊಂಬಿಟ್ಟ. ನಿನ್ನ ದೇಶಗಳಲ್ಲಿ, ನಿನ್ನ ಅಫ್ಘಾನಿಸ್ತಾನದಲ್ಲಿ, ನಿನ್ನ ಇರಾನಲ್ಲಿ, ನಿನ್ನ ಇರಾಕಲ್ಲಿ ಅಭಿವೃದ್ಧಿ ಆಗಿರ್ಲಿಲ್ಲ. ನಿನ್ನ ಅಫ್ಘಾನಿಸ್ತಾನ ಆಗಿರ್ಬೋದು, ನಿನ್ನ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಡೆವಲಪ್ಮೆಂಟೇ ಇರಲಿಲ್ಲ. ನಾವು ಇಲ್ಲಿ ಅರಮನೆಗಳನ್ನ ಕಟ್ಟಿ, ರೋಡಿನಲ್ಲಿ, ಸೇರಿನಲ್ಲಿ ಚಿನ್ನ, ಮುತ್ತು, ವಜ್ರ, ವೈಢೂರ್ಯಗಳನ್ನ ಸೇರಿನಲ್ಲಿ ಹಳೆದು ಮಾರುತ್ತಿರುವ ಸಂದರ್ಭದಲ್ಲಿ ನಿನ್ನ ದೇಶ ಅಫ್ಘಾನಿಸ್ತಾನ್, ಇರಾನ್, ಇರಾಕ್ ಅಂತ ಅಂತಾರಲ್ಲ, ಅಲ್ಲಿ ತಿನ್ನಕ್ಕೂ ಗತಿ ಇರಲಿಲ್ಲ ನಿಮಗಳಿಗೆ. ಅದು ಗೊತ್ತಿದ್ಯಾ? ಅದು ನಿನ್ನ ಹಿಸ್ಟರಿ, ನಿನಗೆ ಗೊತ್ತಿದ್ಯಾ? ಅದು ಏನೋ ಅಯೋಗ್ಯ. ಇದು ನಿನ್ನ ದೇಶ ಅಲ್ಲ. ಇಲ್ಲಿ ಮಾತನಾಡುವ ಭಾಷೆ ನಿನ್ನದಲ್ಲ. ನಿನ್ನ ಭಾಷೆ ಮೂಲತಃ ಆಗಿ ಭಾರತದಲ್ಲ. ನಿನ್ನ ಯಾವುದೇ ಪವಿತ್ರ ದೇವಸ್ಥಾನ ಅಥವಾ ದೇವರುಗಳು ಭಾರತದಲ್ಲಿ ಇಲ್ಲ. ನಿನ್ನ ಆಚರಣೆ ಏನಿದೆಯಲ್ಲ, ಅದು ಮೂಲತಃವಾಗಿ ಭಾರತದ್ದೇ ಅಲ್ಲ. ಹೌದು, ಭಾರತದಲ್ಲಿ ವಿವಿಧವಾದಂತಹ ಆಚರಣೆಗಳಿದೆ. ಅಂದರೆ ನಾವು ಸಂಕ್ರಾಂತಿಯನ್ನೇ ಒಂದು 3-4 ಸ್ಟೇಟ್ಸ್ ಅಂತ ತಗೊಂಡ್ರು ವಿಭಿನ್ನವಾಗಿ ಆಚರಿಸ್ತೀವಿ. ಆದರೆ ಸಂಕ್ರಾಂತಿಯನ್ನೇ ಆಚರಿಸ್ತೀವಿ, ಅರ್ಥ ಆಯ್ತಾ? ಆದರೆ ನಿನ್ನ ಭಾಷೆ, ನಿನ್ನ ದೇವರು, ನಿನ್ನ ಪವಿತ್ರ ದೇವಸ್ಥಾನಗಳು, ನಿನ್ನ ದೇವ್ರು ಇಲ್ಲಿ ನಡ್ಕೊಂಡು ಹೋಗಿದ್ರು ಅನ್ನೋದಕ್ಕೆ, ನಿನ್ನ ದೇವ್ರು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಏನೋ ದಬಾಕಿದ್ರು ಅನ್ನೋದಕ್ಕೆ, ನಿನ್ನ ದೇವ್ರು ಅಲ್ಲೆಲ್ಲೋ ಗಡ್ಡ ಬಳಸ್ಕೊಂಡಿದ್ರು ಅಥವಾ ಗಡ್ಡ ಬೆಳೆಸಿದ್ರು ಅನ್ನೋದಕ್ಕೆ ಯಾವ ಪ್ರೂಫ್ ಕೂಡ ಇಲ್ಲ. ನಿನ್ನ ಭಾಷೆ ಕೂಡ ಇಲ್ಲಿದಲ್ಲ, ನಿನ್ನ ಆಚರಣೆ ಕೂಡ ಇಲ್ಲಿದಲ್ಲ. ನೀವೇ ಅಲ್ಲ, ನಿಮ್ಮಂಥವ್ರು 1000 ಜನ ಬಾಯಿ ಬಡ್ಕೊಂಡ್ರು ಇದು ಅಖಂಡ ಭಾರತಾನೆ. ಇವತ್ತು ಯಾರೆಲ್ಲ ಹಿಂದೂಗಳು ವೋಟ್ ಮಾಡಿದ್ರು ಕಾಂಗ್ರೆಸ್ಸಿಗೆ, ಇನ್ನೂ ಹಿಂದೂಗಳು ಬುದ್ಧಿ ಕಲೀಲಿಲ್ಲ, ಅಥವಾ ಕರ್ನಾಟಕದಲ್ಲಿರುವಂತಹ ಹಿಂದೂಗಳು ಬುದ್ಧಿ ಕಲೀಲಿಲ್ಲ ಅಂತ ಅಂದ್ರೆ ನಿಮಗಿಂತಹ ದಡ್ಡರು, ಶತಮೂರ್ಖರು ಇಂಥವ್ರುಗಳು ಬೇರೆ ಯಾರಿಲ್ಲ. ಕರ್ನಾಟಕ ಉಳಿಬೇಕು ಅಂದ್ರೆ ಕರ್ನಾಟಕದಿಂದ ಕಾಂಗ್ರೆಸ್ ಅನ್ನ ಕಿತ್ತು ಹೊಗೆಯಲೇಬೇಕು. ಕಾಂಗ್ರೆಸ್ ಹಟಾವ್, ಕರ್ನಾಟಕ ಬಚಾವ್. ಇದು ಆಗಲೇಬೇಕು. ಇದು ಆಗಲಿಲ್ಲ ಅಂತ ಅಂದ್ರೆ ಕರ್ನಾಟಕ ಯಾವತ್ತೂ ಬೆಳೆಯೋದಿಲ್ಲ. ಕರ್ನಾಟಕದಲ್ಲಿರುವಂತಹ ನಿರುದ್ಯೋಗಿ ಸಮಸ್ಯೆ ಇನ್ನೂ ಹಿಂಗೆ ಉಳ್ಕೊಳ್ಳುತ್ತೆ. ರೋಡ್ಗಳು ಇವಾಗ ಏನು ಕಿತ್ತೋಗಿದೆಯೋ ಇವರ ತಾತನಷ್ಟು ಮುತ್ತಾತನಷ್ಟು ಇನ್ನೂ ಕಿತ್ತೋಗುತ್ತೆ. ರಾಜ್ಯದ ಇವತ್ತಿನ ಆರ್ಥಿಕ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನ ನೋಡಿ. ಈ ನಿರುದ್ಯೋಗ ಸಮಸ್ಯೆ ಕ್ಲಿಯರ್ ಆಗ್ತಿತ್ತು. ಈ ಗೂಗಲ್ ಕಂಪನಿ ಬಂದಿದ್ರೆ ಅಟ್ಲೀಸ್ಟ್ ಒಂದು 5%, 10% ಕ್ಲಿಯರ್ ಆಗ್ತಿತ್ತು. ಆದರೆ ನಮ್ಮ ಸರ್ಕಾರದ ಬೇಜವಾಬ್ದಾರಿತನ, ನಮ್ಮ IT ಮಿನಿಸ್ಟರ್ನ ಬೇಜವಾಬ್ದಾರಿತನ, ನಮ್ಮ CM ನ ಬೇಜವಾಬ್ದಾರಿತನದಿಂದಾಗಿ ಅದು ಕೂಡ ನೀರಲ್ಲಿ ನಿರ್ಣಾಮ ಆಗುತ್ತೆ. ನೀರಿನಲ್ಲಿ ಹೋಮ ಅಂತಾರಲ್ಲ, ಆ ರೀತಿ ಆಯ್ತು. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ RSS ನ ನ್ಯೂಸ್ ಇಷ್ಟೊಂದೆಲ್ಲ ಹೈಲೈಟ್ ಮಾಡ್ತಿದ್ದಾರೆ? ಕರ್ನಾಟಕ ಸರ್ಕಾರ ಇಷ್ಟೊಂದೆಲ್ಲ ಹೈಲೈಟ್ ಏನಕ್ಕೆ ಮಾಡ್ತಿದೆ ಅಂದ್ರೆ ದಿಸ್ ಇಸ್ ದ ರೀಸನ್. ಇದು ರೀಸನ್. ಓಕೆ, ನಮಸ್ತೆ.